ಬಿಗ್ ಬಾಸ್ ಮಧ್ಯದಲ್ಲಿ ಬಂದು ಇವರಿಬ್ರು ಜಗಳ ಬಿಡಿಸ್ಬೇಕಂತೆ. ಏನು ಬಿಗ್ ಬಾಸ್ ಅವ್ರಿಗೇನು ಮಾಡೋಕ್ಕೆ ಕೆಲಸ ಇರಲ್ವ ಮೇಡಮ್? ನಿಮ್ಮ ಜಗಳ ಬಿಡ್ಸ್ಕೊಂಡು ಕೂತ್ಕೊಂಡಾರ ಅವರು? ಅಲ್ಲ, ನಿಮ್ಮನ್ನ ಕರ್ಕೊಬರೋದಲ್ದೆ, ನಿಮ್ಗೆ ಸಂಬಳ ಕೊಡೋದಲ್ದೆ, ನಿಮ್ಮ ಜಗಳನೂ ಬಿಡಿಸಿ ನಿಮಗೆ ಕಪ್ಪಿಡಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಬಿಡಿ ಅವರು. ಅಲ್ಲ ಗೈಸ್, ನಾವು ಎಷ್ಟು ಕಿರ್ಸ್ತೀವೋ ಎದುರುಗಡೆ ಇರೋರು ಅಷ್ಟೇ ಕಿರ್ಸ್ತಾರೆ ಅಂತ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ನಮ್ಮ ರಘು ಅಣ್ಣ ನಿಧಾನಕ್ಕೆ ತಾನೇ ಕರೆದ್ರು. ಅದ್ರ ಬದಲು ದೌಲತ್ ಮಾತುಗಳು ಯಾಕೆ ಆಡಬೇಕಾಗಿತ್ತು? ನಾನು ಬೇಕಾದ್ರೆ ಮಾಡ್ತೀನಿ ಬಿಡಲ ಇಲ್ಲ ಅಂತ ಯಾಕೆ ಕೇಳಬೇಕಾಗಿತ್ತು? ಅವಾಗಲೇ ತಾನೇ ಜಗಳ ಸ್ಟಾರ್ಟ್ ಆಗಿದ್ದು. ಆ ಜಗಳ ಸ್ಟಾರ್ಟ್ ಆಯಿತು, ರಘು ಅಣ್ಣ ಹೊರಗಡೆ ಹೋದ್ರು, ಎಲ್ಲ ಮುಗೀತು, ಕರೆಕ್ಟಾಗಿ ಹೋಯ್ತಿತ್ತು. ಅದಾದಮೇಲೆ ಈಚೆ ಕೂಡ ಇವನು ಯಾವನ ನೀನು ಯಾವನ ನೀನು ಅಂದ್ಬಿಟ್ರೆ, ಅವ್ರು ಯಾರೂ ಅಲ್ಲ, ಅವರು ಬಿಗ್ ಬಾಸ್ ಕಂಟೆಸ್ಟೆಂಟು ರಘು ಅಂತ. ನೀನು ಯಾರು ಅಂದರೆ ಒಂದು ನಿಮಿಷ, ಒಂದು 4 ಪಾಯಿಂಟ್ ಹೇಳಿದ್ರು ಬಿಗ್ ಬಾಸ್ ಹತ್ರ ಹೋಗ್ಬಿಟ್ಟು. ಏನದು ತೇಜೋವಧಿ ಮಾಡ್ತಾಯಿದ್ದಾರಂತೆ ಇವ್ರನ್ನ. ಆಮೇಲೆ ನಮ್ಮ ಅಶ್ವಿನಿ ಮೇಡಮ್ ಅವ್ರನ್ನ ಕಾಲು ಎಳಿತಾ ಇದ್ದಾರಂತೆ ಎಲ್ಲರೂ. ಸರಿ, ಅದು ಹೋದ್ರಾಯ್ತು. ಅದಾದಮೇಲೆ ಇನ್ನೊಂದು ಹೇಳಿದ್ರು ಪದ ಬಳಕೆ ಅಂತೆ. ಪದ ಬಳಕೆ ಅನ್ನೋದು ಎಸ್ ಕ್ಯಾಟಗರಿ ಅಂದಾಗೆಲ್ಲ ಪದ ಬಳಕೆ ಅಲ್ವೇ ಅಲ್ವಾ ಅದು? ಆ ರಕ್ಷಿತಂಗೆ ಎಸ್ ಕ್ಯಾಟಗರಿ ಅಂದ್ರಲ್ಲ, ಅದು ಪದ ಬಳಕೆ ಅಲ್ಲ ನಿಮಗೆ. ಅವ್ರಿಗೆ ಯಾರ್ಯಾರು ಹೆಸರು ಇಡ್ತಾವ್ರಂತೆ. ಅಲ್ಲ ಮೇಡಮ್, ನಿಮ್ಮ ಹೆಸ್ರೇ ಅಶ್ವಿನಿ ಗೌಡ ಅಲ್ವಾ? ಅವರು ಅಶ್ವಿನಿ ಅಂತ ಕರೆದ್ರೆ ಏನು ತಪ್ಪು? ನಿಮ್ಮದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಇರ್ತಾನೆ. ಅಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟಲ್ಲಿ ಮಲ್ಲಮ್ಮ ಅಂತ ಹೆಸರಿತ್ತು. ಎಲ್ಲರೂ ಮಲ್ಲಮ್ಮ ಅಂತಾನೆ ಕರಿತಿದ್ದಿದ್ದು. ನಮ್ಗೆ ಇಲ್ಲಿ ಒಬ್ಬ ಮಲ್ಲು ಅಂತಿದ್ದ. ಮಲ್ಲಮ್ಮ ಅವ್ರು ಬೇಜಾರು ಮಾಡ್ಕೊಂಡ್ರ. ಎಷ್ಟು ಏಜ್ ದೊಡ್ಡವ್ರು, ನಿಮ್ಗಿಂತ ಎಷ್ಟು ದೊಡ್ಡವರು ಅವರು, ಬೇಜಾರು ಮಾಡ್ಕೊಂಡ್ರು ಅವರು ಮಲ್ಲು ಅಂದಿದ್ದಕ್ಕೆ. ಸರಿ, ಅದು ಹೋದ್ರಾಯ್ತು. ಆಮೇಲೆ ಏಕವಚನದಲ್ಲಿ ಮಾತಾಡ್ಸ್ತಾ ಇದ್ದಾರಂತೆ ನಮ್ಮನ್ನ, ಯಾರೋ ಅಶ್ವಿನಿ ಮೇಡಮ್ನ ಎಲ್ಲರೂ ಏಕವಚನದಲ್ಲಿ ಮಾತಾಡ್ಸ್ತಾ ಇದ್ದಾರಂತೆ ಕೆಲವರು. ಅಲ್ಲ ಮೇಡಮ್, ಏಕವಚನದಲ್ಲಿ ಮಾತಾಡೋ ಥರ ಮಾಡ್ಕೊಂಡಿರೋದೇ ನೀವು. ಆದರೆ ನೀವು ಬೇರೆ ಎಲ್ಲರಿಗೂ ಹೇಳ್ತೀವಿ ಏಕವಚನದಲ್ಲಿ ಮಾತಾಡಬೇಡಿ ನನ್ನ ಹತ್ರ. ನೀವೇ ತಾನೇ ಫಸ್ಟ್ ಸ್ಟಾರ್ಟ್ ಮಾಡೋದು ಅದ್ರ ಬಗ್ಗೆ. ಏಕವಚನ ಅಂದ್ರೇ ಅಶ್ವಿನಿ ಮೇಡಮ್ ಅವರು ಅಂತಲೇ ಹೊರಗಡೆ ಎಲ್ಲ ಟಾಕ್ ನಡೀತಾ ಇರೋದು. ಸರಿ, ಅದ್ರ ಹೋದ್ರಾಯ್ತು. ಆಮೇಲೆ 8 ವಾರದಿಂದ ನಾನೇನು ಮಾಡ್ತಾಯಿದ್ದೀನಿ ಅಂತ ಬಿಗ್ ಬಾಸ್ ಹೇಳ್ಬೇಕಂತೆ. ಅಷ್ಟೇ ಗಾಯ್ಸ್, ನನಗೆ ಇಷ್ಟ ಅನಿಸ್ತು. ಜಗಳ ಮಾತ್ರ ನೋಡಿ ನಾನು ಇಡೀ ಎಪಿಸೋಡ್ ನೋಡಿಲ್ಲ, ಬರೀ ಜಗಳ ನೋಡಿ ಹೇಳ್ತಾಯಿದ್ದೀನಿ ನಾನು. ಎಪಿಸೋಡ್ದು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಇದ್ದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಸ್ವೈಪ್ ಮಾಡಿ. ಬಾಯ್.